ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಮಿಂಚಿದಂತ ಭಾರತದ ಆಟಗಾರರು ಈಗ ಸರಣಿಯಲ್ಲಿ ಲೀಡ್ ಸಾಧಿಸಿದ್ದಾರೆ. T20 ಸರಣಿಗೂ ಏಕದಿನ ಸರಣಿಯ ಪಂದ್ಯಕ್ಕೂ ಎಷ್ಟು ಡಿಫರೆನ್ಸಸ್ ಇತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20ನಲ್ಲಿ ಕ್ಲೀನ್ ಸ್ವೀಪ್ ಆಗಿದ್ದಂತ ಭಾರತಕ್ಕೆ ಈ ಸರಣಿಯನ್ನ ಗೆಲ್ಲೋದು ಪ್ರತಿಷ್ಠೆಯ ಪ್ರಶ್ನೆಯೂ ಆಗಿತ್ತು. ಜೊತೆಗೆ ಅನುಭವಿ ಆಟಗಾರರು ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ರಿಂದಾಗಿ ನಿರೀಕ್ಷೆಗಳು ಕೂಡ ಇತ್ತು. ಅದರಂತೆ ಭಾರತ ಪಂದ್ಯವನ್ನ ಗೆದ್ದು ಬೀಗಿದೆ. ಮೊದಲಿಗೆ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಂತ ಇಂಗ್ಲೆಂಡ್ ತಂಡ ಆರಂಭದಲ್ಲಿ ರನ್ ಗಳಿಸಲೇ ಇಲ್ಲ. ಅಂತಿಮವಾಗಿ 47.5 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳ್ಕೊಂಡು 258 ರನ್ಗಳನ್ನು ಕಲೆ ಹಾಕುತ್ತೆ. ಸೊ ಈ ಗುರಿಯನ್ನ ಬೆನ್ನಟ್ಟಿದಂತ ಟೀಂ ಇಂಡಿಯಾದ ನಾಯಕ ಶುಭ್ಮನ್ ಗಿಲ್, ಅಕ್ಷರ್ ಪಟೇಲ್ ಹಾಗೆ ವಾಷಿಂಗ್ಟನ್ ಸುಂದರ್ ಅವರ ಅರ್ಧ ಶತಕದ ನೆರವಿನಿಂದ 45.2 ಓವರ್ಗಳಲ್ಲೇ 4 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ರೀಚ್ ಆಗ್ತಾರೆ. ಸೊ ಈಗ 3 ಪಂದ್ಯಗಳ ಸರಣಿಯಲ್ಲಿ 1 ಪಂದ್ಯವನ್ನ ಗೆದ್ದು ಲೀಡ್ ಸಾಧಿಸಿರುವಂತದ್ದು. ಸೊ ಈ ಮ್ಯಾಚ್ ಅಲ್ಲಿ ಭಾರತದ ಗೆಲುವಿಗೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲು ಬೌಲಿಂಗ್ ನಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಮಾಡಿದಂತ ಭಾರತ. T20 ಹಾಗೆ ಏಕದಿನ ಸರಣಿಯಲ್ಲಿ ಬೌಲಿಂಗ್ ಕಂಪೇರ್ ಮಾಡಿದ್ರೆ ಸೊ ಈಗ ಏಕದಿನ ಸರಣಿಯಲ್ಲಿ ಕಂಪ್ಲೀಟ್ ಆಗಿ ಕಂಟ್ರೋಲ್ ಭಾರತದ ಕೈಯಲ್ಲೇ ಇತ್ತು. ಯಾಕಂದ್ರೆ T20 ಸರಣಿಯ ಕೊನೆಯ ಮ್ಯಾಚ್ ಅಲ್ಲಿ ಸೊ ಫಸ್ಟ್ ಬೌಲಿಂಗ್ ಅನ್ನ ಮಾಡಿದಂತ ಭಾರತ 257 ರನ್ಗಳನ್ನು ಓಡಿಸ್ಕೊಳ್ತಾರೆ. ಈಗ 50 ಓವರ್ಗಳ ಮ್ಯಾಚ್ ಅಲ್ಲಿ ಓಡಿಸ್ಕೊಂಡಿದ್ದು ಕೂಡ 258. ಸೊ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ಬೌಲಿಂಗ್ ಯೂನಿಟ್ ಎಷ್ಟು ಸ್ಟ್ರಾಂಗ್ ಇತ್ತು, ಜೊತೆಗೆ ಎಕ್ಸ್ಪೆರಿಮೆಂಟ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗಿರುವಂಥದ್ದು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಜಸ್ಪ್ರೀತ್ ಬುಮ್ರಾ ಹಾಗೆ ಪ್ರಸಿದ್ಧ ಕೃಷ್ಣ ಆರಂಭದ ಓವರ್ಗಳಲ್ಲಿ ಆಂಗ್ಲರ ಬ್ಯಾಟರ್ಗಳನ್ನು ಕಂಪ್ಲೀಟ್ ಆಗಿ ಕಟ್ಟಿ ಹಾಕಿದ್ರು. ಆನಂತರ ಗುರ್ನೂರ್ ಬ್ರಾರ್ ಇರ್ಬೋದು, ಪ್ರಸಿದ್ಧ ಕೃಷ್ಣ, ಜಸ್ಪ್ರೀತ್ ಬುಮ್ರಾ, ಅಕ್ಷರ್ ಪಟೇಲ್ ಹೀಗೆ ಎಲ್ಲರೂ ಕೂಡ ಬೌಲಿಂಗ್ನಲ್ಲಿ ವಿಕೆಟ್ಗಳನ್ನು ತೆಗೆದಿದ್ರಿಂದಲೇ ಆಂಗ್ಲರಿಗೆ ಹೆಚ್ಚಿನ ರನ್ ಅನ್ನ ಪೇರಿಸೋಕೆ ಸಾಧ್ಯವಾಗಲಿಲ್ಲ. ಇನ್ನು ಬ್ಯಾಟಿಂಗ್ ಅಂತ ಬಂದಾಗ ಆರಂಭದಲ್ಲೇ ವಿಕೆಟ್ಸ್ ಬಿದ್ದರೂ ಕೂಡ ಗಿಲ್ ಅದ್ಭುತ ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು. ಭಾರತ ಪರ ಶುಭ್ಮನ್ ಗಿಲ್ ಹಾಗೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ ಟಾರ್ಗೆಟ್ ರೀಚ್ ಆಗೋಕೆ. ಆದ್ರೆ ಆರಂಭದಲ್ಲೇ ರೋಹಿತ್ ಅವರು ವಿಕೆಟ್ ಅನ್ನ ಕಳ್ಕೊಳ್ತಾರೆ, 11 ರನ್ಗಳಿಗೆ ಔಟ್ ಆಗ್ತಾರೆ. ಅನಂತರ ಸೊ ವಿರಾಟ್ ಕೊಹ್ಲಿ ಬಂದಾಗ ವಿರಾಟ್ ಕೊಹ್ಲಿ ಕೂಡ ಕೇವಲ 5 ರನ್ಗಳಿಗೆ ವಿಕೆಟ್ ಅನ್ನು ಒಪ್ಪಿಸುವಂತದ್ದು. ಇನ್ನು KL ರಾಹುಲ್, ಸೊ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂಥ KL ರಾಹುಲ್ ಕೂಡ 1 ರನ್ಗೆ ಔಟ್ ಆಗ್ತಾರೆ. ಸೊ ಈ 3 ಬ್ಯಾಟರ್ಗಳು ಕೂಡ ಸಾಕಷ್ಟು ಅನುಭವ ಇರುವಂಥ ಆಟಗಾರರು. ಬಟ್ ನಿನ್ನೆ ಮ್ಯಾಚಲ್ಲಿ ಅವರ ಬ್ಯಾಟ್ ಸದ್ದು ಮಾಡಿಲ್ಲ. ಬಟ್ ಮುಂದಿನ ಪಂದ್ಯಗಳಲ್ಲಿ ಕಮ್ಬ್ಯಾಕ್ ಮಾಡೇ ಮಾಡ್ತಾರೆ, ಯಾಕಂದರೆ ಇವರೆಲ್ಲರೂ ಕೂಡ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ಗಳೇ. ಬಟ್ ಒಂದು ಕಡೆ ಶುಭ್ಮನ್ ಗಿಲ್ ಗಟ್ಟಿಯಾಗಿ ನಿಂತು 80 ರನ್ಗಳ ಇನ್ನಿಂಗ್ಸನ್ನು ಆಡ್ತಾರೆ. ಸೊ ಅದು ಅಲ್ಲದೆ ಇನ್ನೇನು ಶತಕದ ಹೊಸ್ತಿಲಲ್ಲಿ ಅವರಾಗಿ ಅವರು ರಿಟೈರ್ಡ್ ಹರ್ಟ್ ಆಗುವಂಥದ್ದು. ಇನ್ನು ಆನಂತರದಲ್ಲಿ ಅಕ್ಷರ್ ಪಟೇಲ್ ಹಾಗೆ ವಾಷಿಂಗ್ಟನ್ ಸುಂದರ್ ಅವರ ಜೊತೆ ಆಟ ಅದ್ಭುತವಾಗಿತ್ತು. ಸೊ ಈಗ ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್ ಬಂದು ಅವರು ಕೂಡ ರನ್ಔಟ್ ಆದಮೇಲೆ ಅಕ್ಷರ್ ಪಟೇಲ್ ಹಾಗೆ ವಾಷಿಂಗ್ಟನ್ ಸುಂದರ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು 100+ ರನ್ಗಳ ಜೊತೆ ಆಟ ಆಡ್ತಾರೆ. ಜೊತೆಗೆ ಇಬ್ಬರು ಕೂಡ ಅರ್ಧ ಶತಕವನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇನ್ನು ನಿನ್ನೆ ಮ್ಯಾಚಲ್ಲಿ ಒಂದು ಸ್ಯಾಡ್ ಇನ್ಸಿಡೆಂಟ್ ಏನಂತಂದ್ರೆ 80 ರನ್ ಗಳಿಸಿ ಗಿಲ್ ಔಟ್ ಆಗಿದ್ದು ಒಂದು ದಾಖಲೆಯನ್ನು ಮಿಸ್ ಮಾಡ್ಕೊಳ್ತಾರೆ. ಸೊ 80 ರನ್ ಗಳಿಸಿ ಸ್ನಾಯು ಸೆಳೆತಕ್ಕೆ ಒಳಗಾದಂಥ ಗಿಲ್ ಶತಕವನ್ನ ಬಾರಿಸಿದ್ರೆ ಸೊ ಭಾರತದ ಪರ ಇಂಗ್ಲೆಂಡ್ನಲ್ಲಿ ನಾಯಕನಾಗಿ ಏಕದಿನ ಶತಕ ಸಿಡಿಸಿದ ಮೊದಲ ಆಟಗಾರ ಎನಿಸ್ಕೊಳ್ತಾ ಇದ್ರು. ರೋಹಿತ್ ಶರ್ಮಾ, ಧೋನಿ ಅಥವಾ ಕೊಹ್ಲಿ ಯಾರಿಂದಲೂ ಕೂಡ ಸಾಧ್ಯವಾಗದಂಥ ದಾಖಲೆಯನ್ನ ಗಿಲ್ಗೆ ಮಾಡುವಂಥ ಅವಕಾಶ ಇತ್ತು. ಬಟ್ ಬ್ಯಾಡ್ ಲಕ್, ಅವರು ಸ್ನಾಯು ಸೆಳೆತಕ್ಕೆ ಒಳಗಾಗಿ ತುಂಬಾ ನೋವಿನಿಂದ ರಿಟೈರ್ಡ್ ಹರ್ಟ್ ಆಗಿದ್ರಿಂದ ಶತಕವನ್ನ ಬಾರಿಸೋಕೆ ಸಾಧ್ಯವಾಗಲಿಲ್ಲ. ಇನ್ನು ಅನುಭವಿ ಪ್ಲೇಯರ್ಸ್ ಇರೋದ್ರಿಂದ ಫೀಲ್ಡಿಂಗ್ ನಲ್ಲೂ ಕೂಡ ಜೋಶ್ ಇತ್ತು. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದಾಗ ಸೊ ಅವ್ರ ಕಡೆ ಬರುವಂತಹ ಬಾಲ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡ್ತಾರೆ. ಜೊತೆಗೆ ಬೇರೆಲ್ಲರೂ ಕೂಡ ಒಳ್ಳೊಳ್ಳೆ ರೀತಿಯಾದಂಥ ಫೀಲ್ಡಿಂಗ್ ಪ್ರದರ್ಶನವನ್ನ ಎಫರ್ಟ್ ಅನ್ನು ತೋರಿಸಿದ್ರಿಂದಲೇ ಭಾರತ ಈ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯವಾಯಿತು. ಹೀಗೆ ಭಾರತ ಮೊದಲ ಏಕದಿನ ಪಂದ್ಯವನ್ನ ಗೆದ್ದು ಬ್ರಿಟಿಷರಿಗೆ ಶಾಕ್ ಕೊಟ್ಟಿದೆ. T20ನಲ್ಲಿ ವೈಟ್ ವಾಶ್ ಮಾಡಿದ್ದೇವೆ ಅಂತಿದ್ದ ಆಂಗ್ಲರು ಈಗ ಭಾರತ ವಿರುದ್ಧ ಏಕದಿನ ಸರಣಿಯ ಮೊದಲ ಪಂದ್ಯವನ್ನ ಸೋತು ಈಗ ನೆಕ್ಸ್ಟ್ ಮ್ಯಾಚ್ಗೂ ಮುನ್ನ ಕಂಪ್ಲೀಟ್ ಪ್ರೆಷರ್ನಲ್ಲಿದ್ದಾರೆ. ನಮಸ್ಕಾರ.